ಅಮಿತ್ ಶಾ ಅಧಿಕಾರ ಮತದಲ್ಲಿ ಬಾಯಿಗೆ ಬಂದಂತೆ ಮಾತನಾಡ್ತೇನೆ ಎಂದ ಗೋಪಾಲ ಕೋಣಿಮನಿ. ಅಮಿತ್ ಶಾ ರಾಜೀನಾಮೆ ನೀಡುವಂತೆ ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ಆಗ್ರಹ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಕ್ಕೆ ಹಾಗೂ ಅವರ ಗೌರವಕ್ಕೆ ಧಕ್ಕೆ ತರುವಂತೆ ಯಾರಾದರೂ ಬಂದ್ರೆ ನಾವು ಸುಮ್ಮನೆ ಇರೋದಿಲ್ಲ ಅಂತ ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ಗದಗ ಜಿಲ್ಲಾ ಸಂಘಟನೆ ಆಕ್ರೋಶವನ್ನು ವ್ಯಕ್ತಪಡಿಸಿತು. ಗದಗ ನಗರದಲ್ಲಿ ಡಿಸೆಂಬರ್ 24 ಮಂಗಳವಾರದಂದು ಭೀಮ್ ಆರ್ಮಿ ಏಕತಾ ಮಿಷನ್ ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳಿಂದ ಹಮ್ಮಿಕೊಂಡ ಪ್ರತಿಭಟನಾ ರ್ಯಾಲಿಯಲ್ಲಿ ಭೀಮ್ ಆರ್ಮಿ ಜಿಲ್ಲಾ ಸಲಹೆಗಾರರಾದ ವಿಶಾಲ್ ಗೋಶಾಲನವರ್ ವಿಷ್ಣು ಮಾತನಾಡಿ, ಅಮಿತ್ ಶಾ ಅವರೇ ದೇವರ ಜಪ ಮಾಡ್ರಿ ಅಂದ್ರಲ್ಲ, ನಾವು ದೇವರ ಜಪ ಮಾಡಿದಾಗ ದೇವರು ನಮಗೆ ಸಹಾಯ ಮಾಡೋಕೆ ಬರಲಿಲ್ಲ, ನಮಗೆ ದೌರ್ಜನ್ಯವಾದಾಗ ದೇವರು ನಮ್ಮ ಸಹಾಯಕ್ಕೆ ಬರಲಿಲ್ಲ. ಹಾಗೆ ಬಂದಿದ್ದು ಕಾನೂನು. ಆ ಕಾನೂನು ಮಾಡಿದ್ದೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಅವರೇ ನಮಗೆ ದೇವರಿಗಿಂತ ದೊಡ್ಡವರು. ಅವರ ಬಗ್ಗೆ ಹಗುರವಾಗಿ ಮಾತನಾಡಿದವರು ಮುಂದಿನ ಪರಿಣಾಮ ಎದುರಿಸಬೇಕಾಗುತ್ತದೆ ಅಂತ ಎಚ್ಚರಿಸಿದರು. ಡಾಕ್ಟರ್ BR ಅಂಬೇಡ್ಕರ್ ಅವರು ನನ್ನನ್ನು ಪೂಜಿಸಿ ಆರಾಧಿಸಿ ಎಂದವರಲ್ಲ. ಅವರು ಈ ದೇಶದ ಸಂವಿಧಾನ ರಚಿಸಿದ ಮಹಾನ್ ನಾಯಕರು. ಅವರು ಮೂರ್ತಿ ಪೂಜೆ ಮಾಡಿ ಎಂದು ಎಲ್ಲಿ ಹೇಳಿಲ್ಲ. ವ್ಯಕ್ತಿಗಳನ್ನ ಪೂಜೆ ಮಾಡಬೇಡಿ, ಅವರ ಆಶಯ ಹಾಗೂ ವಿಚಾರಗಳನ್ನು ಜೀವಂತವಾಗಿಡಿ. ನಾವು ಅವುಗಳನ್ನು ಯಾವಾಗ ಜೀವಂತವಾಗಿ ಇಡ್ತೇವೋ ಆಗ ವ್ಯಕ್ತಿಗಳೇ ಜೀವಂತವಾಗಿರ್ತಾರೆ ಅಂತ ಹೇಳಿದರು. ನಂತರದಲ್ಲಿ ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ಸಂಘಟನೆ ಜಿಲ್ಲಾ ಅಧ್ಯಕ್ಷ ಗೋಪಾಲ್ ಕೋಣಿಮನಿ ಅವರು ಮಾತನಾಡಿ, ನಮ್ಮ ಭೀಮ್ ಆರ್ಮಿ ಏಕತಾ ಮಿಷನ್ ಒಂದು ಪಕ್ಷಕ್ಕೆ ಸೀಮಿತವಾದ ಸಂಘಟನೆಯಲ್ಲ. ದೇಶದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಇರುವ ಏಕೈಕ ಸಂಘಟನೆ ಭೀಮ್ ಆರ್ಮಿ. ಈ ಭೀಮ್ ಆರ್ಮಿ ಸಂಘಟನೆಯು ಬಿಜೆಪಿ ಮತ್ತು ಕಾಂಗ್ರೆಸ್ ಇವೆರಡರನ್ನ ವಿರೋಧ ಮಾಡುತ್ತೆ. ಈ ಎರಡೂ ಸರ್ಕಾರಗಳು ಮನುವಾದಿ ಸರ್ಕಾರಗಳಾಗಿವೆ. ಬ್ರಾಹ್ಮಣರಿಂದ ಬ್ರಾಹ್ಮಣರಿಗೆ ಅಧಿಕಾರ ಹಸ್ತಾಂತರವಾಗಿವೆ. ಈ ದೇಶದ ಮೂಲ ನಿವಾಸಿಗಳಾದ ನಮಗೆ ಇಲ್ಲಿಯ ತನಕ ಒಂದು ಅಧಿಕಾರದ ಸುಳಿವು ಕೂಡ ಸಿಕ್ಕಿಲ್ಲ. ಆದ್ರಿಂದ ನಾವು ಮೂಲ ನಿವಾಸಿಗಳ ಸಿದ್ಧಾಂತದಂತೆ ಮುಂದೆ ಸಾಗಬೇಕಾಗಿದೆ. ಮೂಲ ನಿವಾಸಿಗಳ ಪಕ್ಷ ಯಾವುದಿದೆ ನಾವು ಅದನ್ನ ಬೆಂಬಲಿಸಲು ಮುಂದಾಗಬೇಕು. ನಾವು ಎಲ್ಲಿಯ ತನಕ ಈ ಕಾಂಗ್ರೆಸ್ ಬಿಜೆಪಿಯನ್ನ ಬೆಂಬಲಿಸ್ತೀಯೋ ಅಲ್ಲಿಯವರೆಗೂ ನಾವು ಹೀಗೆ ತುಡಿತಕ್ಕೆ ಒಳಗಾಗ್ತೇವೆ. ಬಹುಸಂಖ್ಯಾತರಾದ ನಾವು ನಮ್ಮ ಸರ್ಕಾರ ರಚನೆ ಮಾಡಿದರೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹೀಗೆ ಹಿಂದುಳಿಯಬೇಕಾಗುತ್ತದೆ. ಬಾಬಾ ಸಾಹೇಬ್ ಅವರ ಆಶಯ ಹಾಗೂ ವಿಚಾರಧಾರೆಗಳ ಬಗ್ಗೆ ಹಗುರವಾಗಿ ಮಾತನಾಡಿದರೆ ಮುಂದಿನ ದಿನಗಳಲ್ಲಿ ರಕ್ತ ಕ್ರಾಂತಿಯಾದರೂ ಆಗಬಹುದು ಅಂತ ಎಚ್ಚರಿಕೆ ನೀಡಿದರು. ಈ ವೇಳೆ ಸಂಘಟನೆಯ ಪದಾಧಿಕಾರಿಗಳು ಹಗುರವಾಗಿ ಮಾತನಾಡುವ ಕೇಂದ್ರ ಮಂತ್ರಿ ಅಮಿತ್ ಶಾ ವಿರುದ್ಧ ಘೋಷಣೆ ಕೂಗಿದ್ರು. ಅಮಿತ್ ಶಾ ಅವರು ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಭೀಮ್ ಆರ್ಮಿ ಜಿಲ್ಲಾ ಸಂಚಾಲಕ ರಾಘವೇಂದ್ರ ಹರಿಜನ್ ಹದಿಮನಿ, ಜಿಲ್ಲಾ ಸಹ ಕಾರ್ಯದರ್ಶಿಗಳಾದ ವಿನಾಯಕ್ ಹೊಸಳ್ಳಿ, ಮಾಲ್ತೇಶ್ ಮಾದರ್, ಚಂದ್ರು ಅಬ್ಬಿಗೇರಿ, ಸುರೇಶ್ ಹಲಗಿ, ಸುರೇಶ್ ಬೇವನಕಟ್ಟಿ, ಮಂಜು ಮೆಣಸಗಿ ಯುವಕರು ಇನ್ನಿತರು ಸಂದರ್ಭದಲ್ಲಿ ಹಾಜರಿದ್ದರು. ವರದಿ ಅಂದಪ್ಪ ಮಾದರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ 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 ಭೀಮ್, ಜೈ 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 ಭೀಮ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ರಾಜಾ ಸಾಹೇಬ್ ಕಾಂತಿರಾಮ್ ಅವರಿಗೆ ಜೈ 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 ಭೀಮ್, ಜಿಂದಾಬಾದ್ ಜಿಂದಾಬಾದ್ ಭೀಮ್ ಆರ್ಮಿ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್ ಭೀಮ್ ಆರ್ಮಿ ಜಿಂದಾಬಾದ್. ಯಾವ ಕಾರಣಕ್ಕಂದ್ರೆ ಇದು ಯಾವುದೋ ಪಕ್ಷಾತೀತವಲ್ಲ. ಅಂಬೇಡ್ಕರ್ ವಿಚಾರಕ್ಕೆ ಯಾರ ಧಕ್ಕೆ ತರದ ಪ್ರಯತ್ನ ಮಾಡೋದು ಯಾವ ಪಕ್ಷ ಆಗಲಿ, ಅದು ಯಾವುದೇ ಸಂಘಟನೆ ಆಗಲಿ, ನಾವು ಅದನ್ನು ವ್ಯತಿರೇಕ ಮಾಡ್ತೀವಿ. ಬಹುಶಃ ಈ ಮನುವಾದಿ ಸರ್ಕಾರಗಳಿಗೆ ಅಂಬೇಡ್ಕರ್ ಬಗ್ಗೆ ಗೊತ್ತಿದ್ರು ಅವ್ರನ್ನ ಅದನ್ನು ತಿರ್ಚೋ ಪ್ರಯತ್ನ ಭಾಳ ಮಾಡಕತ್ತಾರ. ನೀವು ಮನುವಾದಿ ಸರ್ಕಾರ ಅಂದ್ರೆ ಒಂದಂತಂದು ಕ್ಯಾಲ್ಕುಲೇಟ್ ಮಾಡಕ್ ಹೋಗ್ಬೇಡ್ರಿ. ಎರಡು ಮನುವಾದಿ ಸರ್ಕಾರಗಳನ್ನ, ಒಂದು ಸರ್ಕಾರ ಅವ್ರಿಗೆ ಭಾರತ ರತ್ನ ಕೊಳ್ಳಾರ್ದ, ಅಸೆಂಬ್ಲಿ ಒಳಗೆ ಸೀಟ್ ಕೊಳ್ಳಾರ್ದಂಗೆ ಅವ್ರನ್ನ ಅಪೋಸಿಟ್ ಕ್ಯಾಂಡಿಡೇಟ್ ನಿಂದಿರಿಸಿ ತಮ್ಗೆ ಬೇಕಾದವ್ರನ್ನ ಅವ್ರನ್ನ ಮೇನ್ ಅಂಬೇಡ್ಕರ್ ಅವರ ಏನು ಅನ್ಯಾಯ ಇದ್ದು ಇಲ್ಲ ಅವ್ರನ್ನ PA ಅಂತಿದ್ರು ಅವ್ರನ್ನ ನಿಂದ್ರಿಸಿ ವ್ಯತಿರೇಕ ಮಾಡಿ ಅಂಬೇಡ್ಕರ್ನ ಸೋಲಿಸೋ ಪ್ರಯತ್ನ ಮಾಡಿದ್ದು ಒಂದು ಸರ್ಕಾರ ಆದ್ರೆ, ಇನ್ನೊಂದು ಮನುವಾದಿಗಳಿಗೆ ಉತ್ತೇಜನ ಕೊಟ್ಟು ನಮ್ಮನ್ನು ಹತ್ತಿಕ್ಕೋ ಪ್ರಯತ್ನ ಮಾಡಿ ಇನ್ನೊಂದು ಸರ್ಕಾರ. ನಾವು ಎರಡು ಸರ್ಕಾರನೂ ನಮ್ಮವಲ್ಲ. ನಮ್ಮ ಸರ್ಕಾರ ಯಾವುದಂದ್ರೆ ಅಂಬೇಡ್ಕರ್ ಹಾದಿ ಒಳಗೆ ಯಾರು ನಡೀತಾರೋ, ಅಂಬೇಡ್ಕರ್ ಆಶಯಗಳನ್ನ ಏನು ಅದನ್ನು ಮೇನ್ ಪ್ರೇಮಿತಾರಂಥದ್ದು ಯಾವ ಸರ್ಕಾರ ಐತೆ ಅದಕ್ಕೆ ನಮ್ಮ ಭೀಮ್ ಆರ್ಮಿ ಯಾವತ್ತೂ ಬೆಂಬಲ ಇರುತ್ತೆ ಅಂತ ಹೇಳಿ ಮಾನ್ಯ ಈ ಅಮಿತ್ ಶಾ ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ. ದೇವ್ರ ಜಪ ಮಾಡೋದಕ್ಕೆ ನಮ್ಗೆ ದೇವ್ರ ಅನ್ನೋದು
ನಮ್ಗೆ ಹಸಿವು ಇಲ್ಲದಾಗ ಯಾವ ದೇವ್ರು ಬಂದು ಊಟ ಹಾಕ್ಲಿಲ್ಲ, ನಮ್ಗೆ ನೀರು ಕೇಳಿದಾಗ ಯಾವ ದೇವರು ಬರಲಿಲ್ಲ, ನಮ್ಗೆ ದೌರ್ಜನ್ಯ ಆದಾಗ ಯಾರೂ ಬರಲಿಲ್ಲ. ನಮ್ಮ ದೌರ್ಜನ್ಯ ಬಂದು ಕಾಪಾಡಕ್ಕೆ ಬಂದಿದ್ದು ಒಂದಕ್ಕೆ ಕಾನೂನು. ಆ ಕಾನೂನು ಮಾಡೋದು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರು. ನಮ್ಮ ದೇವ್ರಿಗಿಂತ ಭಾಳ ದೊಡ್ಡವರು. ಆ್ಯಕ್ಚುಲಿ ಅವರು ಭಾಳ ಹೇಳ್ಯಾರ, ಮೂರ್ತಿ ಪೂಜೆ ಮಾಡಬೇಡ್ರಿ, ನನ್ನ ದೇವ್ರನ್ನ ಮಾಡಕ್ಕೆ ಹೋಗ್ಬೇಡ್ರಿ, ನನ್ನ ಆಶಯ ಯಾವಾಗ ಜೀವಂತ ಇಡಿ. ನಾವು ಅವ್ರ ವ್ಯಕ್ತಿಗಳ ಜೀವಂತ ಇಡೋದು ದೊಡ್ಡದಲ್ಲ, ವಿಚಾರಗಳ ಯಾವಾಗ ಜೀವಂತ ಆಗಿರ್ತೀವಿ ಅವ್ರ ವ್ಯಕ್ತಿಗಳ ಜೀವಂತ ಆಗಿರ್ತಾರೆ ಅಂತಂದು ಹೇಳಿ ನಮ್ಮೆಲ್ಲ ಭೀಮಾರ್ಮಿ ಸಂಘಟನೆ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಕಾರ್ಯಕ್ರಮ ಉದ್ದೇಶಿಸಿ ನಮ್ಮ ಅಧ್ಯಕ್ಷರು ಒಂದೆರಡು ಮಾತು ಮಾತಾಡಿ ಸಮಾಪ್ತಿ ಮಾತಾಡ್ಬೋದು. ಇವತ್ತಿನ ದಿವಸ ಏನು ನಾವು ಗದಗ ಬಂದ್ಗೆ ಕರೆ ಕೊಟ್ಟಿದ್ರು ವಿವಿಧ ದಲಿತ ಪರ ಒಕ್ಕೂಟ, ಅವಕ್ಕೆ ನಾವು ಭೀಮಾರ್ಮಿ ಭಾರತ್ ಏಕತಾ ಮಿಷನ್ ಗದಗ ಜಿಲ್ಲಾ ಘಟನೆಯಿಂದ ನಾವು ಸಂಪೂರ್ಣವಾಗಿ ಬೆಂಬಲವನ್ನು ಘೋಷಿಸಿದ್ವಿ. ಆ ಥರನಾಗಿ ನಾವು ಈ ಪ್ರತಿಭಟನೆ ಮೂಲಕ ಪ್ರತಿಭಟನೆ ರ್ಯಾಲಿ ಮುಖಾಂತರ ಬಂದು ಇಲ್ಲಿ ವಿವಿಧ ದಲಿತ ಒಕ್ಕೂಟಗಳ ಸಂಘದ ಕಡೆ ಬಂದು ನಾವು ಸೇರಿದ್ದೀವಿ. ಮೊದಲನೇದಾಗಿ ಭೀಮಾರ್ಮಿ ಭಾರತ್ ಏಕತಾ ಮಿಷನ್ ಕೇವಲ ಒಂದು ಪಕ್ಷಕ್ಕೆ ನಾವು ಸೀಮಿತ ಅಲ್ಲ. ಕಾಶ್ಮೀರದಿಂದ ಕನ್ಯಾಕುಮಾರಿ ಮಠ ಇರುವಂತಹ ಏಕೈಕ ದಲಿತ ಸಂಘಟನೆ ಇದು ಭೀಮಾರ್ಮಿ ಭಾರತ್ ಏಕತಾ ಮಿಷನ್. ಭೀಮಾರ್ಮಿ ಭಾರತ್ ಏಕತಾ ಮಿಷನ್ ಬಿಜೆಪಿಯನ್ನು ವಿರೋಧ ಮಾಡುತ್ತೆ, ಕಾಂಗ್ರೆಸ್ ಅನ್ನು ವಿರೋಧ ಮಾಡುತ್ತೆ. ಯಾಕಪ್ಪ ಅಂತಂದ್ರೆ ಎರಡು ಮನುವಾದಿ ಸರ್ಕಾರಗಳು. ಏನಾಗೈತಪ್ಪ ಅಂದ್ರೆ ಬ್ರಾಹ್ಮಣರಿಗೆ ಹಸ್ತಾಂತರ ಆಗೈತೆ ಅಧಿಕಾರ. ಈ ದೇಶದ ಮೂಲ ನಿವಾಸಿಗಳಾದ ನಮ್ಗಳಿಗೆ ಇನ್ನೂ ಅಧಿಕಾರ ಒಂದಿಟ್ಟು ರುಚಿ ಸಿಕ್ಕಿಲ್ಲ ನಮ್ಗೆ. ಆ ಕಾರಣಕ್ಕಾಗಿ ನಾವು ಮೂಲ ನಿವಾಸಿ ಸಿದ್ಧಾಂತದೊಳಗೆ ಹೋಗೋಣಂತ. ನೆಕ್ಸ್ಟ್ ನಮ್ದು ಏನಪ್ಪಾ ಅಂತಂದ್ರೆ ಮೂಲ ನಿವಾಸಿಗಳ ಪಕ್ಷ ಇದು ಏನದಲ್ಲ ಅದನ್ನ ನಾವು ಮೊನ್ನೆ ಬೆಂಬಲವನ್ನು ಘೋಷಣೆ ಮಾಡೋಣ ಅಂತ. ಸುಮ್ಮನೆ ನಾವು ಕಾಂಗ್ರೆಸ್ ಮತ್ತು ಬಿಜೆಪಿ ಬೆಂಬಲಿಗರಾಗಿ ನಾವು ಹೊಂದ್ಬಿಟ್ಟಿದ್ದೀವಿ. ಇನ್ನು 10 ವರ್ಷ ಹೋಗಿ 15 ವರ್ಷ ಹೋಗಿ ನಮ್ಮ ಸರ್ಕಾರವನ್ನು ನಾವು ರಚನೆ ಮಾಡಿದ್ರೆ ನಮ್ಮವರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಪ್ರಗತಿ ಹೊಂದ್ತಾರೆ. ಇಲ್ಲಪ್ಪ ಅಂತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ಸ್ವಾತಂತ್ರ್ಯ ಅನ್ನೋದು ಬ್ರಾಹ್ಮಣರಿಗೆ ಹಸ್ತಾಂತರವಾದ ಅಧಿಕಾರವೇ ಹೊರತು ಅದು ಸ್ವಾತಂತ್ರ್ಯ ಅಲ್ಲ. ನಾವಿನ್ನು ಸ್ವಾತಂತ್ರ್ಯ ನಾವು ಇನ್ನೂ ಸ್ವಾತಂತ್ರ್ಯ ಯಾವಾಗ ಹಾಕ್ತೀವಪ್ಪ ಅಂತಂದ್ರೆ ಒಬ್ಬರ ಬ್ರಾಹ್ಮಣ ದಲಿತ ಕೇರಿಯೊಳಗೆ ಬಂದು ಯಾವಾಗ ಗಟ್ರು ಬೆಳಿತಾನ, ಯಾವಾಗ ಪೈಕೇನಿ ತುಳಿತಾನ ಅವತ್ತು ನಾವು ಸ್ವಾತಂತ್ರ್ಯ ಆಗ್ತೀವಿ. ಆ ಕಾರಣಕ್ಕಾಗಿ ನಮ್ಮ ಮೂಲ ಸಿದ್ಧಾಂತ ಏನಪ್ಪ ಅಂತಂದ್ರೆ ಈ ದೇಶದ ಬಹುಸಂಖ್ಯಾತರಾದ ನಾವುಗಳು ಈ ದೇಶದ ಅಧಿಕಾರ ಚುಕ್ಕಾಣಿಯನ್ನು ಹಿಡಿಬೇಕಾಗ್ತದೆ. ಅಂಥವ್ನು ಮಾಡ್ಬೇಕಂತಂದ್ರೆ ನಾವು ಇಂಥವ್ರನ್ನ ವಿರೋಧ ಮಾಡಬೇಕು. ಸ್ವಲ್ಪ ಜನರು ಅನ್ಲಿಕ್ಕಂತಾರೆ ಕಾಂಗ್ರೆಸ್ ಪಕ್ಷದ ಪರವಾದ ಹೋರಾಟ, ಇದು ಕಾಂಗ್ರೆಸ್ ಪಕ್ಷದ ಪರವಾದ ಹೋರಾಟ ಅಲ್ಲ. ಸ್ವಲ್ಪ 4 ನಾಯಕರುಗಳು ಕಾಂಗ್ರೆಸ್ ಪಕ್ಷದ ಬಾಲ ಬೆಳಿತಾರ ಅಂತಂದ್ರೆ ಉಳಿದ ಎಲ್ಲ ದಲಿತ ನಾಯಕರುಗಳು ಹಂಗಲ್ಲ. ದಯವಿಟ್ಟು ತಮ್ಮ ಗಮನದಾಗಿರ್ಲಿ, ನಾವು ಯಾವುದೇ ಪಕ್ಷದ ಬೆಂಬಲಿಗರಲ್ಲ. ನಾವು ಈ ಮಾತನ್ನ ಕಡಾಖಂಡಿತವಾಗಿ ಅಮಿತ್ ಶಾ ಹೇಳಿದ ಮಾತನ್ನ ನಾವು ಖಂಡಿತವಾಗಿ ವಿರೋಧ ಮಾಡ್ತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಕರ್ತೃ ಕ್ರಿಯೆ ಕರ್ಮ, ಅವ್ರಿಂದ್ರೆ ನಾವು ಇವತ್ತಿನ ದಿವಸ ನಾವು ಬದುಕುತ್ತಿರುವ ಬದುಕು ಅವ್ರು ಕೊಟ್ಟಂತಹ ಭಿಕ್ಷೆ. ಆ ಕಾರಣಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಕ್ಕೆ ಬಂದ್ರೆ ಮುಂದಿನ ಸಹ ರಕ್ತ ಕ್ರಾಂತಿ ಆದ್ರೂ ಆಗಬಹುದು ನೇರವಾಗಿ ಎಚ್ಚರಿಕೆ ನೀಡ್ತಾ ಇದ್ವಿ ಭೀಮಾರ್ಮಿ ಭಾರತ್ ಏಕತಾ ಮಿಷನ್ ಅಂತ ಹೇಳಿ ನನ್ನ ಮಾತನ್ನು